ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಇವತ್ತು ನಾವು ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ 2026 ಇದ್ರ ಬಗ್ಗೆ ಸ್ವಲ್ಪ ಡೀಟೇಲಿಂಗ್ ಆಗಿ ತಿಳ್ಕೊಳ್ಳೋಣ. ಯಾಕೆ ಈ ಒಂದು ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಅಂತಂದ್ರೆ, ಟೋಟಲ್ 173 ಕಂಟ್ರೀಸ್ ಅಲ್ಲಿ ಯಾವ ಒಂದು ಸಿಟಿ ಒಬ್ಬ ಮನುಷ್ಯ ಬದುಕೋದಕ್ಕೆ ಯೋಗ್ಯವಾಗಿದೆ ಅನ್ನುವಂಥದನ್ನ ಹೇಳುವಂತಹ ಒಂದು ಇಂಡೆಕ್ಸ್ ಇದು. ಅಂದ್ರೆ ಈ ಪ್ಯಾರಾಮೀಟರ್ಸ್ ಎನ್ವೈರನ್ಮೆಂಟ್ ಆಗಿರ್ಬೋದು, ಸೆಕ್ಯೂರಿಟಿ, ಸೇಫ್ಟಿ, ಎಜುಕೇಶನ್, ಹೆಲ್ತ್, ಇದೆಲ್ಲದರ ಆಧಾರಿತವಾಗಿ ಒಬ್ಬ ಮನುಷ್ಯ ಸುಖವಾಗಿ ಬಾಳಕ್ಕೆ ಅಂದ್ರೆ ಜೀವಿಸಕ್ಕೆ ಆ ಪ್ಲೇಸ್ ಅಲ್ಲಿ ಒಂದು ಗುಡ್ ಎನ್ವೈರನ್ಮೆಂಟ್ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಎಜುಕೇಶನ್ ಇರಬೇಕು, ಹೆಲ್ತ್ ಸೆಕ್ಟರ್ಸ್ ಇರಬೇಕು. ಇವೆಲ್ಲವೂ ಕೂಡ ಯಾವ ಒಂದು ಕಂಟ್ರಿಯ ಯಾವ ಸಿಟಿಯಲ್ಲಿ ಬೆಸ್ಟ್ ಇದೆ ಅನ್ನುವಂತಹ ಒಂದು ರಿಪೋರ್ಟ್. ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡುವಂತಹ ಸಂಸ್ಥೆ ಯಾವುದು ಅಂದ್ರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಈ ಒಂದು ಯೂನಿಟ್ ಈ ಒಂದು ರಿಪೋರ್ಟ್ ನ ರಿಲೀಸ್ ಮಾಡುತ್ತೆ ಅಥವಾ ಇಂಡೆಕ್ಸ್ ನ ರಿಲೀಸ್ ಮಾಡುತ್ತೆ. ಇದು ಎಕನಾಮಿಸ್ಟ್ ಗ್ರೂಪ್ ಅಂದ್ರೆ ಮೆನಿ ಎಕನಾಮಿಸ್ಟ್ ಹೂ ಆರ್ ಗುಡ್ ಎಟ್ ದ ಥಿಂಗ್ಸ್, ಯಾವ್ದ್ರಲ್ಲಿ ರಿಸರ್ಚ್ ಮಾಡಿ ಅದನ್ನ ಅನಲೈಸಿಸ್ ಮಾಡಿದಂತಹ ಒಂದು ಗ್ರೂಪ್ ಆಫ್ ಎಕನಾಮಿಸ್ಟ್ ಮಾಡಿದಂತಹ ಒಂದು ಗ್ರೂಪ್ ಇದು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್. ಆ ಒಂದು ಯೂನಿಟ್ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ನ ಬಿಡುತ್ತೆ. ಸೊ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಟೋಟಲ್ 173 ಸಿಟೀಸ್ ಗೆ ಈ ಒಂದು ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಲ್ಲಿ 173 ಸಿಟೀಸ್ಗೆ ರ್ಯಾಂಕಿಂಗ್ ನ ಕೊಟ್ಟಿದ್ದಾರೆ. ಯಾವ ಒಂದು ಸಿಟಿ ಬದುಕಲು ಅತ್ಯುನ್ನತವಾದಂತಹ ಸ್ಥಾನವನ್ನು ಪಡೆದಿದೆ, ಯಾವ ಒಂದು ಸಿಟಿಯಲ್ಲಿ ಬದುಕೋಕೆ ಕಷ್ಟ ಆಗುತ್ತೆ ಅಂತ ಹಂಗ್ ನೋಡಕ್ ಹೋದಾಗ ನಿಮ್ಗೆ ರ್ಯಾಂಕಿಂಗ್ ಡೆನ್ಮಾರ್ಕ್ ಅಲ್ಲಿ ಇರುವಂತಹ ಕೋಪನ್-ಹ್ಯಾಗನ್, ಡೆನ್ಮಾರ್ಕ್ ಕ್ಯಾಪಿಟಲ್ ಕೋಪನ್-ಹ್ಯಾಗನ್ ಫಸ್ಟ್ ಪ್ಲೇಸ್ ನ ಪಡೆದಿದೆ. ವಿಯನ್ನ ಆಸ್ಟ್ರಿಯಾದು ರಾಜಧಾನಿ, ಇದು ಸೆಕೆಂಡ್ ಪ್ಲೇಸ್. ಆಸ್ಟ್ರೇಲಿಯಾದ ಮೆಲ್ಬರ್ನ್ ಅಂಡ್ ಸಿಡ್ನಿ ಥರ್ಡ್ ಮತ್ತೆ ಫೋರ್ತ್ ಪ್ಲೇಸ್ ಅಂಡ್ ಜೂರಿಚ್ ಇದು ಫಿಫ್ತ್ ಪ್ಲೇಸ್ ನ ಪಡೆದಿದೆ. ಸೊ ನಿಮ್ಗೆ ಇವಾಗ ಮೇನ್ಲಿ ತಿಳ್ಕೊಬೇಕಾಗಿರೋದು ವೈ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್, ಅದಾದ ನಂತರ ಹೂ ರಿಲೀಸಸ್ ದ ರಿಪೋರ್ಟ್, ಯಾರು ರಿಲೀಸ್ ಮಾಡ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಇದೇನಿದು ಗ್ರೂಪ್ ಆಫ್ ಎಕನಾಮಿಸ್ಟ್ ಇರುವಂತಹ ಒಂದು ಗ್ರೂಪ್ ಇದು. ಇವರು ನಮಗೆ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ನ ಕೊಡ್ತಾರೆ. ಎಕ್ಸಾಮ್ ಅಲ್ಲಿ ಇಂಡಿಯಾದಲ್ಲಿ ಯಾವ ಸಿಟಿಗಳಿಗೆ ರ್ಯಾಂಕಿಂಗ್ ಅಂತ ಹೇಳಿ ಒಂದು ಕ್ವಶನ್ ಕೇಳಬಹುದು. ಇಲ್ಲ ಅಂತ ಅಂದ್ರೆ ಈ ಒಂದು ರಿಪೋರ್ಟ್ ನ ಯಾರು ಬಿಡ್ತಾರೆ ಅಂತ ಕೇಳಬಹುದು. ಇಲ್ಲ ಇನ್ನ ಟಫ್ ಮಾಡ್ಬೇಕಂತಂದ್ರೆ ಎಷ್ಟು ಸಿಟಿಗಳಿಗೆ ಈ ರಿಪೋರ್ಟ್ ಬಿಟ್ಟಿದ್ದಾರೆ. ಸೊ ಟೋಟಲಿ 173 ಸಿಟೀಸ್ಗೆ ಈ ಒಂದು ರ್ಯಾಂಕ್ ನ ಕೊಟ್ಟಿದ್ದಾರೆ ವರ್ಲ್ಡ್ ವೈಡ್ ಅಲ್ಲಿ. ಕರೆಕ್ಟ್? ದಿಸ್ ಇಸ್ ದ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್, ಏನಿದು ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಂತ ನಾನು ಹೇಳಿದೆ. ಒಬ್ಬ ವ್ಯಕ್ತಿಗೆ ಒಂದು ಪ್ರದೇಶದಲ್ಲಿ ಯಾವ ರೀತಿ ಬದುಕಬೇಕು, ಅತ್ಯುತ್ತಮ ಗುಣಮಟ್ಟವಾದ ಬದುಕನ್ನು ಮಾಡಲು ಅಂದ್ರೆ ಜೀವವನ್ನು ಜೀವಿಸಲು ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಬೇಕು, ಸ್ಟೆಬಿಲಿಟಿ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಗವರ್ಮೆಂಟ್ ಸ್ಟೇಬಲ್ ಆಗಿರ್ಬೇಕು, ಟೆರರಿಸಂ ಇರಬಾರ್ದು, ಮತ್ತೆ ಕಲ್ಚರಲ್ಲಿ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಇರಬಾರ್ದು, ಕಾನ್ಫ್ಲಿಕ್ಟ್ ಇರಬಾರ್ದು, ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಇದಕ್ಕೆ 25% ಔಟ್ ಆಫ್ 100% ಅಲ್ಲಿ ಸ್ಟೆಬಿಲಿಟಿಗೆ 25% ವೇಟೇಜ್ ಇರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ರೀತಿಯಾದಂತಹ ಕಾನ್ಫ್ಲಿಕ್ಟ್ ಇಲ್ಲದೆ, ಯಾವುದೇ ರೀತಿಯಾದಂತಹ ಟೆರರಿಸಂ ಆಕ್ಟಿವಿಟೀಸ್ ಇಲ್ಲದೆ, ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಒಬ್ಬ ಮನುಷ್ಯ ಬದುಕ್ತಾನಲ್ಲ, ಅದಕ್ಕೆ 25% ನ ಈ ಒಂದು ಇಂಡೆಕ್ಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದಾದ ನಂತರ ಕಲ್ಚರ್ ಅಂಡ್ ಎನ್ವೈರನ್ಮೆಂಟ್. ಒಬ್ಬ ವ್ಯಕ್ತಿ ಹೆಲ್ತಿಯಾಗಿ ಬದುಕ್ಬೇಕಂತಂದ್ರೆ ಅವನ ಸುತ್ತಮುತ್ತಲಿರುವಂತಹ ವಾತಾವರಣ, ಎನ್ವೈರನ್ಮೆಂಟ್, ಮತ್ತೆ ಅವನು ಬೆಳೆದು ಬಂದಿರುವಂತಹ ಕಲ್ಚರ್, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಒಂದು ದೇಶ ಕಂಪ್ಲೀಟ್ ಆಗಿ ಕರಪ್ಷನ್ ಇಂದ ಕೂಡಿದೆ, ಹೆಂಗಿರುತ್ತೆ ಹೇಳಿ? ಕರಪ್ಟೆಡ್ ಇರುತ್ತೆ. ಅದಾದ ನಂತರ ರೆಸ್ಟ್ರಿಕ್ಷನ್ಸ್ ಇರಬಾರ್ದು. ಕೆಲವು ರೆಸ್ಟ್ರಿಕ್ಷನ್ಸ್, ಈಗ ಫ್ರೀಡಮ್ ಆಫ್ ಸ್ಪೀಚ್ ಗೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅಂದ್ರೆ ನಮ್ಗೆ ಮಾತನಾಡುವ ಸ್ವಾತಂತ್ರ್ಯನೇ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಖುಷಿಯಾಗಿರಕ್ಕಾಗಲ್ಲ, ಆ ಒಂದು ಪ್ರದೇಶದಲ್ಲಿ ಬದುಕಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನಾರ್ತ್ ಕೊರಿಯಾ ತಗೊಳ್ಳಿ ನೀವು, ಅಲ್ಲಿ ಎಲ್ಲವೂ ಕೂಡ ಕಂಟ್ರೋಲ್ಡ್ ಬೈ ಅ ಪ್ರೆಸಿಡೆಂಟ್. ಸೊ ಅಂತ ಪ್ರದೇಶಗಳಲ್ಲೆಲ್ಲ ಬದುಕಕ್ಕೆ ಕಷ್ಟ ಆಗುತ್ತೆ. ಸೊ ದಟ್ ಈಸ್ ಆಲ್ಸೋ ಮ್ಯಾಟರ್ when it comes to global livability index. ಇದು ಕೂಡ 25% weightage ಯಾವುದು? ಕಲ್ಚರ್ ಅಂಡ್ ಎನ್ವೈರನ್ಮೆಂಟ್. ಅದಾದ ನಂತರ ಹೆಲ್ತ್ ಕೇರ್ 20% weightage ಇರುತ್ತೆ. ಅಫ್ಕೋರ್ಸ್ ಅಲ್ವಾ, ಈಗ ಒಬ್ಬ ವ್ಯಕ್ತಿ ಖುಷಿಯಾಗಿರ್ಬೇಕಂದ್ರೆ ಈ ಶುಡ್ ಬಿ ಹೆಲ್ದಿ. ಈಗ ಹೆಲ್ತ್ ಇಸ್ ಅ ನಿಯೋ ವೆಲ್ತ್ ಅಂತ ಅಂತಾರೆ. ಅಂದ್ರೆ ಒಬ್ಬ ಮನುಷ್ಯ
ಖುಷಿಯಾಗಿದ್ರೆ, ಹೆಲ್ದಿ ಆಗಿದ್ರೆ ಅವನು ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತಿರುತ್ತೆ, ಅವನು ಅರ್ನಿಂಗ್ ಜಾಸ್ತಿ ಆಗ್ತಿರುತ್ತೆ, ಹಿ ವಿಲ್ ಬಿ ಹ್ಯಾಪಿ. ಅದೇ ಒಬ್ಬ ವ್ಯಕ್ತಿ 30 ಇಯರ್ಸ್ಗೆನೆ ಅನ್ಹೆಲ್ದಿ ಆಗಿ ಅವನು ಪ್ರೊಡಕ್ಟಿವಿಟಿ ಕಡಿಮೆ ಆದಾಗ ಅವನು ದೇಹಕ್ಕೆ ಬಾಧೆ ಇದ್ರೆ ಮನಸ್ಸಿಗೂ ಕೂಡ ಬಾಧೆ, ಅವನು ಖುಷಿಯಾಗಿರೋಕ್ಕಾಗೋದಿಲ್ಲ. ಅದು ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಯಾವಾಗ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಂತ ಬಂದಾಗ. ಬಟ್ ಅದ್ರದ್ದು ವೈಟೇಜ್ ಎಷ್ಟಿದೆ? 20% ಆಫ್ ದ ವೈಟೇಜ್ ಇದೆ. ಮೆಡಿಸನ್ ಹೇಗೆ, ಹೆಲ್ತ್ ಕೇರ್ ಹೇಗೆ, ಪಬ್ಲಿಕ್ ಸರ್ವಿಸಸ್, ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ 20% ವೈಟೇಜ್ ಇದೆ. ಫಾರ್ ಎಕ್ಸಾಂಪಲ್, ಒಂದು ದೇಶ ಅದರಲ್ಲಿರುವಂತಹ ಒಂದು ಸಿಟಿ, ಆ ಸಿಟಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್, ರೋಡ್ಸ್ ಚೆನ್ನಾಗಿರ್ಬೇಕು, ಕನೆಕ್ಟಿವಿಟಿ ಚೆನ್ನಾಗಿರ್ಬೇಕು, ಬಿಲ್ಡಿಂಗ್ಸ್ ಇರಬೇಕು. ಅದಾದ ನಂತರ ಎನರ್ಜಿ, ವಾಟರ್, ಟೆಲಿಕಾಮ್ ಅಂಡ್ ವೈಫೈ, ವಾಟ್ ಎವರ್ ಇಟ್ ಈಸ್, ಎಲ್ಲಾ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈಗ ಅಲ್ಲಿ ಹೆಲ್ತ್ಗೆ ಏನು ತೊಂದರೆ ಇಲ್ಲದೆ, ಎನ್ವೈರನ್ಮೆಂಟ್ ಕ್ಲೀನ್ ಇದ್ದು, ಇನ್ಫ್ರಾಸ್ಟ್ರಕ್ಚರೇ ಇಲ್ಲದೆ, ಕನೆಕ್ಟಿವಿಟಿನೇ ಇಲ್ಲ ಅಂದ್ರೆ ಮನುಷ್ಯಂಗ್ ಅಲ್ಲೂ ಕೂಡ ಬದುಕೋಕೆ ಕಷ್ಟ ಆಗುತ್ತೆ. ಸೊ ಅದ್ರ ವೈಟೇಜ್ ಎಷ್ಟಿದೆ? 20% ಇದೆ. ಅದಾದ ನಂತರ ಕೊನೆಯದಾಗಿ ಎಜುಕೇಶನ್. ಒಬ್ಬ ವ್ಯಕ್ತಿ ಹೆಲ್ದಿ ಆಗಿರ್ತಾನೆ, ಖುಷಿಯಾಗಿರ್ತಾನೆ, ವರ್ಕ್ ಇರುತ್ತೆ, ಆ ವ್ಯಕ್ತಿಗೆ ಎಜುಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅವ್ರಿಗಾಗಿರ್ಬೋದು, ಅವ್ರದ್ದು ನೆಕ್ಸ್ಟ್ ಜನರೇಷನ್ಗೆ. ಸೊ ಒಂದು ವ್ಯಕ್ತಿಗೆ ಕ್ವಾಲಿಟಿ ಆಫ್ ಎಜುಕೇಶನ್ ಮತ್ತೆ ನಾಲೆಡ್ಜ್ ನ ಗೇನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ವೇಟೇಜ್ ಎಷ್ಟಿದೆ? 10% ಇದೆ. ಈ ಎಲ್ಲಾ ರೀತಿಯಾದಂತಹ ಒಂದು ಅವಕಾಶ ಒಬ್ಬ ವ್ಯಕ್ತಿಗೆ ಒಂದು ಸಿಟಿಯಲ್ಲಿ ಸಿಗ್ತಾ ಇದ್ರೆ ಅದು ಬದುಕಲು ಅತಿ ಯೋಗ್ಯವಾದಂತಹ ಸಿಟಿ ಯಾವ್ದಿದೆ? ಅದು ಕೋಪನ್ ಹೇಗನ್ ಪ್ರಥಮ ಸ್ಥಾನ ಪಡೆದಿರೋದ್ರಿಂದ ಕೋಪನ್ ಹೇಗನ್ ಅಲ್ಲಿ ನಮಗೆ ಆ ಒಂದು ಎಲ್ಲಾ ಫೆಸಿಲಿಟೀಸ್ ಕೂಡ ಬೆಸ್ಟ್ ಸಿಗ್ತದೆ. ಅದಾದ ನಂತರ ಆಸ್ಟ್ರಿಯಾದು, ವಿಯನ್ನಾ, ಹೀಗೆ. ಬಟ್ ಇವಾಗ ಇಷ್ಟೆಲ್ಲ ಫೆಸಿಲಿಟೀಸ್, ಈ 5 ಪ್ಯಾರಾಮೀಟರ್ ಇದೆಯಲ್ಲ, ಇವಾಗ ನಿಮ್ಗೆ ಡೌಟ್ ಬರುತ್ತೆ, ಇಂಡಿಯಾದಲ್ಲಿ ಎಷ್ಟು ಸಿಟಿಗಳು ಇರಬಹುದು ಈ ತರ? ಫಸ್ಟ್ ಟಾಪ್ 10 ಅಲ್ಲಿ ಅಂತೂ ವಿ ಕಾಂಟ್ ಎಕ್ಸ್ಪೆಕ್ಟ್. ದೇರ್ ಆರ್ ಯಾವ ಒಂದು ಸಿಟಿನೂ ಕೂಡ ಟಾಪ್ 10 ಅಲ್ಲಿ ಇಲ್ಲ. ಬಟ್ ಇದು ಟಾಪ್ 5 ಸಿಟೀಸ್ ಆಫ್ ಅದರ್ ಕಂಟ್ರೀಸ್. ಐ ಎಕ್ಸ್ಪ್ಲೇನ್ ದಿಸ್. ಇಂಡಿಯಾದಲ್ಲಿ ನೋಡೋಣ. ನ್ಯೂ ಡೆಲ್ಲಿಯಲ್ಲಿ ಎಷ್ಟಿದೆ? 120th ರ್ಯಾಂಕ್ ಗ್ಲೋಬಲಿ ಇದು 120th ರ್ಯಾಂಕ್. ಬಟ್ ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಯಾರು? ಇಂಡಿಯಾದಲ್ಲಿ ಫಸ್ಟ್ ರ್ಯಾಂಕ್ ಯಾರು? ಡೆಲ್ಲಿ. ಸೊ ಡೆಲ್ಲಿಯಲ್ಲಿ ಹೆಲ್ತ್ ಇದೆ, ಸ್ಟೆಬಿಲಿಟಿ ಇದೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ಎನ್ವೈರನ್ಮೆಂಟ್ ಅಂಡ್ ಕಲ್ಚರ್ ಇದೆ, ಅದಾದ ನಂತರ ಹೆಲ್ತ್, ಎಜುಕೇಶನ್ ಎಲ್ಲವೂ ಇದೆ. ಸೊ ಡೆಲ್ಲಿ ಇಂಡಿಯಾದಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ಳುತ್ತೆ. ಸೆಕೆಂಡ್ ಮುಂಬೈ, ಗ್ಲೋಬಲಿ 121. ಚೆನ್ನೈ ಥರ್ಡ್, ಗ್ಲೋಬಲಿ 123. ಅಂಡ್ ನಮ್ಮ ಬೆಂಗಳೂರು ಇಂಡಿಯಾದಲ್ಲಿ 4th. ದಿಸ್ ಮೈಟ್ ಬಿ ದ ಕ್ವಶನ್. ರೀಸೆಂಟ್ ಆಗಿ ಈಗ KE ಅವರು ಡಿಫ್ರೆಂಟ್ ಆಗಿ ಕ್ವಶನ್ ಕೇಳ್ತಿದ್ದಾರೆ. ಲೆಟ್ ಮಿ ಪುಟ್ ಇನ್ ದಿಸ್ ವೇ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಫಾರ್ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ 2026 ಅಂತ ಒಂದು ಕ್ವಶನ್. ಫಸ್ಟ್ ಆಪ್ಷನ್, ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ನ ರಿಲೀಸ್ ಮಾಡುವವರು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್, ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್, ಕೋಪನ್ ಹೇಗನ್, ಗ್ಲೋಬಲಿ ಫಸ್ಟ್ ಪ್ಲೇಸ್. ಥರ್ಡ್ ಆಪ್ಷನ್ ಏನಿರುತ್ತೆ ಅಂತಂದ್ರೆ, ಚೆನ್ನೈ ಈಸ್ ಫಸ್ಟ್ ಇನ್ ಇಂಡಿಯಾ. ಚೆನ್ನೈ ಈಸ್ ಫಸ್ಟ್ ಇನ್ ಇಂಡಿಯಾ. ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ, ಚೆನ್ನೈ ಈಸ್ ಫಸ್ಟ್ ಇನ್ ಇಂಡಿಯಾ ಅಂಡ್ ಗ್ಲೋಬಲಿ 123 ಪೊಸಿಷನ್ ಅಲ್ಲಿ ಇದೆ ಅಂತ ಕ್ವಶನ್ ಕೊಡಬಹುದು. ಇನ್ನು ಫೋರ್ತ್ ಆಪ್ಷನ್ ಏನ್ ಕೊಡ್ತಾರೆ ಅಂತಂದ್ರೆ, ಬ್ಯಾಂಗ್ಳೂರ್ ಸೆಕೆಂಡ್ ಇನ್ ಇಂಡಿಯಾ, ಗ್ಲೋಬಲಿ 127th ಅಂತ. ಇದೆರಡು ಆಪ್ಷನ್ ಕೊಡೋ ಸಾಧ್ಯತೆ ಇರುತ್ತೆ. ಅಂಡ್ ನಿಮಗ್ ಗೊತ್ತಿರ್ಬೇಕು, ಇಂಡಿಯಾದಲ್ಲಿ ಡೆಲ್ಲಿ ಫಸ್ಟ್ ಪ್ಲೇಸ್ ಅಂಡ್ ಬ್ಯಾಂಗ್ಳೂರ್ 4th ಪ್ಲೇಸ್. ಇವೆರಡು ನಿಮಗ್ ಗೊತ್ತಿದ್ರೆ, ಡೆಲ್ಲಿ, ಮುಂಬೈ, ಚೆನ್ನೈ ಅಂಡ್ ಬೆಂಗಳೂರು ಅಂತ ಗೊತ್ತಿದ್ರೆ ನೀವು ಆನ್ಸರ್ ಮಾಡ್ಬೋದು. ಅದನ್ನ ಬಿಟ್ಟು ಓಕೆ ಚೆನ್ನೈ ಇರಬಹುದಾ, ಬ್ಯಾಂಗ್ಳೂರ್ ಸೆಕೆಂಡಾ ಅನ್ನುವಂತ ಒಂದು ಕನ್ಫ್ಯೂಷನ್ ಬಂದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಲೂಸಿಂಗ್ ಮಾರ್ಕ್ಸ್. ಸೊ ಯಾವುದೇ ಒಂದು ಟಾಪಿಕ್ ಓದಿರೋದು ಕೂಡ ದಯವಿಟ್ಟು ಸ್ವಲ್ಪ ಡೆಪ್ತ್ ಆಗಿ ಓದಿ. ಯಾಕಂದ್ರೆ ಡೆಪ್ತ್ ಆಗಿ ಓದಿದಾಗ ಯು ವಿಲ್ ರಿಮೆಂಬರ್ ದ ಥಿಂಗ್ಸ್. ಇಲ್ಲ ಅಂತಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಫಸ್ಟ್ ನೀವು ನ್ಯೂ ಡೆಲ್ಲಿ ಫಸ್ಟ್ ಪ್ಲೇಸ್, ಮುಂಬೈ ಸೆಕೆಂಡ್, ಚೆನ್ನೈ ಥರ್ಡ್ ಅಂಡ್ ಬೆಂಗಳೂರು 4th ಪ್ಲೇಸ್. ಬೆಂಗಳೂರು 4th ಪ್ಲೇಸ್ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ನಿಮ್ಗೆ ಟ್ರ್ಯಾಪ್ ಆಗ್ಬಹುದು. ಡೆಲ್ಲಿ ಫಸ್ಟ್ ಅಂಡ್ ಬೆಂಗಳೂರು 4th. ಇವೆರಡು ಗೊತ್ತಿದ್ರೆ ಫ್ಯಾಕ್ಟ್ಸ್. ಈ ತರ 4 ಸ್ಟೇಟ್ಮೆಂಟ್ ಕ್ವಶನ್ ಕೇಳಿದ್ರೆ ಯು ಕ್ಯಾನ್ ಆನ್ಸರ್. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ದಟ್ ಕೇಳ್ತಾರೆ ಅಂತಲ್ಲ, ಬಟ್ ಕೇಳಿದಾಗ ಯು ಮಸ್ಟ್ ನೋ. ಅಂಡ್ ಇಂಡಿಯಾದು ಯಾಕೆ ಕಡಿಮೆ ರ್ಯಾಂಕಿಂಗ್ ಇದೆ ಅನ್ನೋದಕ್ಕೆ ಕಾರಣಗಳು, ಎನ್ವೈರನ್ಮೆಂಟ್ ಅಂಡ್ ಪೊಲ್ಯೂಷನ್ ಕ್ರೈಸಿಸ್. ಇಂಡಿಯಾದಲ್ಲಿ ಪರ್ ಕ್ಯಾಪಿಟಾ ಒಂದು ಇದಕ್ಕೆ ಸ್ಕ್ವೇರ್ ಇದಕ್ಕೆ ಪಾಪ್ಯುಲೇಷನ್ ಪರ್ ಕ್ಯಾಪಿಟಾ ತುಂಬಾ ಜಾಸ್ತಿ ಇದೆ. ಹಾಗಾಗಿ ಒಬ್ಬ ವ್ಯಕ್ತಿನ ಪೊಲ್ಯೂಷನ್ ಕಂಟ್ರೋಲ್ ಮಾಡಕ್ಕೆ ತುಂಬಾ ಕಷ್ಟ. ಬ್ಯಾಂಗ್ಳೂರಲ್ಲೇ ನೋಡಿ BBMP ವರ್ಕರ್ಸ್ ಅಷ್ಟಿದ್ದಾರೆ, ಬಟ್ ಸ್ಟಿಲ್
ಪರ್ಫೆಕ್ಟ್ ಪ್ಯೂರ್ ಆಗಿ ಕ್ಲೀನ್ ಮಾಡಕ್ ಆಗ್ತಾ ಇಲ್ಲ. ಅಂಡ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ನಾವೇನ್ ಮಾಡ್ತಿದೀವಿ ಅಂತ ಅಂದ್ರೆ ಪರಿಸರನ ನಾಶ ಮಾಡ್ತಾನೆ ಇದೀವಿ, ಅದು ಗೊತ್ತಿರುವಂತಹ ವಿಷಯ. ಸೊ ಅದು ಒಂದು ಪ್ರಾಬ್ಲಮ್. ಅಂಡ್ ನೆಕ್ಸ್ಟ್ ಓವರ್ ಬರ್ಡನ್ ಪಬ್ಲಿಕ್ ಹೆಲ್ತ್ ಕೇರ್. ಅಂಡ್ ನೀವೇ ನೋಡಿದೀರಾ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಯಾವಾಗ್ಲೂ ಫುಲ್ ರಶ್ ಇರುತ್ತೆ, ಅದ್ರ ಜೊತೆಗೆ ಮೇಂಟೆನೆನ್ಸ್ ಇಲ್ಲ, ಅನ್ಹೈಜಿನಿಕ್. ಸೊ ದಟ್ ಪ್ರಾಬ್ಲಮ್ ಅದು ಕೂಡ ಅಲ್ಲಿ ಹೋಗುತ್ತೆ ನಿಮ್ಗೆ. ಅನ್ಪ್ಲಾನ್ಡ್ ಅರ್ಬನೈಸೇಷನ್, ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದೆ. ಸೊ ಎಜುಕೇಶನ್ ಆಕ್ಸೆಸಿಬಿಲಿಟಿ ಇಲ್ಲ, ಸ್ಟೆಬಿಲಿಟಿ ಇಲ್ಲ, ದರೋಡೆ ಕೋರರ್ ಇದಾರೆ, ಅಂಡ್ ಚಿಕ್ಕ ಪುಟ್ಟ ಪಿಟಿ ಕೇಸಸ್ ಆಗ್ತಿರುತ್ತೆ, ಸೆಕ್ಯೂರಿಟಿ ಇರೋದಿಲ್ಲ. ಇವೆಲ್ಲಾ ರೀಸನ್ ಇಂದ ಇಂಡಿಯಾದ್ದು ರ್ಯಾಂಕಿಂಗ್ ಕಮ್ಮಿ ಆಗಿದೆ. ಬಟ್ ಇದೆಲ್ಲದಕ್ಕೂ ಏನ್ ಒಂದು ಸೊಲ್ಯೂಷನ್ ಹೇಳ್ಬೋದು, ನೀವು ಇದನ್ನ ಈ ಒಂದು ಪಾಯಿಂಟ್ ನ ನೀವು ಎಸ್ಎಲ್ ಕೂಡ ಯೂಸ್ ಮಾಡ್ಕೊಬಹುದು. ಪಬ್ಲಿಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವೇ ಕೂಡ ಸ್ವಚ್ಛತೆನ ಕಾಪಾಡ್ಕೊಬೇಕು, ನಮ್ ಹೆಲ್ತ್ ಕಡೆ ನಾವು ಗಮನ ಹರಿಸ್ಬೇಕು, ನಮಗ್ ಬೇಕಾದಂತ ಎಜುಕೇಶನ್ ನಾವು ಪಡ್ಕೊಬೇಕು ಅನ್ನುವಂತ ಒಂದು ಮನಸ್ಥಿತಿಯಿಂದ ನಾವು ಬರೀ ಗೌರ್ಮೆಂಟ್ ನಮಗ್ ಮಾಡ್ಲಿ ಅನ್ನೋಕ್ಕಿಂತನೂ ನನ್ ದೇಶಕ್ಕೆ ನಾನೇನ್ ಕೊಟ್ಟೆ ಅನ್ನುವಂತಹ ಒಂದು ಥಾಟ್ ಇಂದ ನಾವೇನಾದ್ರೂ ಓದಿದ್ರೆ ಅಥವಾ ನಾವೇನಾದ್ರೂ ಕ್ಲೀನಿಂಗ್ ಮಾಡಿದ್ರೆ ನಮ್ಮ ಮನೆ ಸರೌಂಡಿಂಗ್ ಅಟ್ಲೀಸ್ಟ್, ಇಲ್ಲ ನಮ್ ವಿಲೇಜ್, ಇಲ್ಲ ನಮ್ ಟೌನ್ ಅಂತ ನಾವ್ ಯಾವಾಗ ನಮ್ಮ ದೇಶ ನಮ್ಮ ಹೆಮ್ಮೆ ಅಂತ ಮಾಡ್ತೀವಲ್ಲ, ಅಲ್ಲಿ ತನಕ ಟಾಪ್ 10 ರ್ಯಾಂಕಿಗೆ ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಸೊ ಆಸ್ ಅ ಯೂತ್ ದಿಸ್ ಇಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್, ಕೀಪಿಂಗ್ ಅವರ್ ಸರೌಂಡಿಂಗ್ ಕ್ಲೀನ್, ಈಟಿಂಗ್ ಹೆಲ್ದಿ, ನಮ್ಮ ಹೆಲ್ತ್ ನ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ಇನ್ ಅ ಬೆಸ್ಟ್ ವೇ. ಅಂಡ್ ದೆನ್ ಸ್ಟೆಬಿಲಿಟಿ. ಇವಾಗ ಟೆರರಿಸಮ್ ಅದು ಇದು ಅಂತ ಆಕ್ಟಿವಿಟಿಗಳು ಕೆಲವ್ರು ಮಾಡ್ತಾ ಇರ್ತಾರೆ, ಅದನ್ನೆಲ್ಲ ಬಿಟ್ಟು ದೇಶಕ್ಕೋಸ್ಕರ ನಾವೇನಾದ್ರೂ ಮಾಡ್ಬೇಕನ್ನುವಂತಹ ಒಂದು ಸೇವೆ ಮಾಡಿದ್ರೆ ನಮ್ಮ ದೇಶನೂ ಕೂಡ ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಲ್ಲಿ ಟಾಪ್ 10 ಹೋಗೋದು ತುಂಬಾ ದಿನಗಳು ತಗೊಳ್ಳೋದಿಲ್ಲ. ಸೊ ಆಸ್ ಆಸ್ಪರೆಂಟ್ ಇದು ಕೇವಲ ಎಕ್ಸಾಮ್ ಪರ್ಪಸ್ಸಿಗಲ್ಲ, ನಮ್ಮ ಒಂದು ಲೈಫ್ಗೂ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಇವತ್ತಿಂದಾನೇ ಈ ಒಂದು ಇದನ್ನ ಯು ಹ್ಯಾವ್ ಟು ಇನ್ಕಲ್ಕೇಟ್ ಇನ್ ಯುವರ್ ಲೈಫ್. ಈಟಿಂಗ್ ಹೆಲ್ದಿ, ಗೆಟಿಂಗ್ ಎಜುಕೇಟೆಡ್, ಅದಾದ್ಮೇಲೆ ಇನ್ಫ್ರಾಸ್ಟ್ರಕ್ಚರ್ ಮತ್ತೆ ನಮ್ಮ ಸರೌಂಡಿಂಗ್ ನ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು, ಮತ್ತೆ ಸೋಷಿಯಲ್ ಬಾಹಿರವಾದಂತಹ ಕೆಲಸಗಳನ್ನ ಮಾಡದೇ ಇರುವಂತಹದ್ದು. ಸೊ ಮೇಕ್ ಅ ನೋಟ್ ಆಫ್ ಇಟ್ ಅಂಡ್ ರಿಮೆಂಬರ್ ದ ಫ್ಯಾಕ್ಟ್ಸ್. ಯಾವ್ಯಾವ್ದು ಟಾಪ್ 5 ವರ್ಲ್ಡ್ ವೈಡ್ ಇದೆ, ಇಂಡಿಯಾದಲ್ಲಿ ಟಾಪ್ 4 ಯಾವ ಸಿಟೀಸ್ ಇದೆ, ಮತ್ತೆ ಏನೇನ್ ಫ್ಯಾಕ್ಟರ್ಸ್, 5 ಫ್ಯಾಕ್ಟರ್ಸ್, ಇಷ್ಟನ್ನ ನೀವು ನೆನ್ಪಿಟ್ಕೊಳ್ಳಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್, ಕೀಪ್ ವಾಚಿಂಗ್.